few moments later. ಗೈಸ್ ಅಡಿಟಿವ್ ಹಾಕ್ಸಕ್ ಹೋಗಿ ಅಡಿಟಿವ್ ಕವರ್ ಒಳಗಡೆ ಹೋಗ್ಬಿಟ್ಟಿದ್ವಿ. ಸೀನಾ ಹೊಸ ಬೈಕ್ ಇಸ್ಕೊತಾ ಇದ್ದೀನಿ ಇವತ್ತು. ದುಡ್ಡು ಜಾಸ್ತಿ ಆಗೈತಲ್ಲ ನಿಂಗೆ. ಮ್ಯಾಕ್ಸಿಮಮ್ 1 ತಿಂಗಳು ಬಳಸ್ಬೋದು. ಅದಾದ್ಮೇಲೆ ಈ ಹೆಲ್ಮೆಟ್ ಮನೇಲಿ ಮೂಲೆಯಲ್ಲಿ ಬಿದ್ದಿರ್ತದೆ, ಬೇಡ ಅನ್ಬಿಟ್ಟು. It was at this moment that he knew he fucked up. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನಮ್ಮ ಹೊಸ ವಿಡಿಯೋ. ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ವಿಷಯ. ಓಂ ಶಿವೋಹಂ ಓಂ ಶಿವೋಹಂ. ಇದೇ ಸ್ಪೆಷಲ್ ಗೈಸ್. ಅಲ್ಲೋಣ, ಇವಾಗ ಒಬ್ಬ ಇದ್ದಾನೆ, ಒಂದು ದಿವಸಲಾಗ್ದಾಗ ಎಷ್ಟು ಜನ ಬರ್ತಾರೆ ನೋಡ್ಕೊಳ್ಳ. ಹಂಗೆ ಓಹೋ ಹೋ 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 ನೋಡ, ಎಷ್ಟು ಒಂದು ವಿಸಿಲ್ ಇರ. ಇವತ್ತು ಜಾಸ್ತಿ ತಂದಿ ನಿಮಗೆ. ಶೂ ಹಾಕೋತಾ ಇದೆಯಲ್ಲ, ಹಾಕಂಡ್ರೇನು ಪ್ರಾಬ್ಲಮ್ ಇಲ್ಲ ಅಲ್ಲ, ಬಿಡು. ನಿನ್ನೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಆಗಿರೋ ಕೆಲಸಕ್ಕೆ ಇವಾಗ ನನ್ನ ಕೈಯಲ್ಲೇ ಕೆಲಸ ಮಾಡಿಸ್ತವ್ರೆ. ಇಟ್ಸ್ ಓಕೆ, ಪಾರ್ಟ್ ಆಫ್ ಲೈಫ್. ನಾನೇ ಮಾಡಬೇಕು. ಎಷ್ಟು ಕಷ್ಟ ಬರ್ತೀನಿ ಗೊತ್ತಾ ಮನೇಲಿ. ನಮ್ಮ ಅಣ್ಣ ಏನು ಮಾಡ್ತಾರೆ ಗೊತ್ತಾ, ಮಾಡ ಓಕೆ ಸಾಕನ್ಸುತ್ತೆ. ಬೇಡ ಯಾವ ವರ್ಷ ಇವೆಲ್ಲ ಯಾವ ವರ್ಷತಾನೆ ವರ್ಷ ಅವೆಲ್ಲ ಏನು ಇಲ್ಲ, ಅವೆಲ್ಲ ಏನು ಇಲ್ಲ ಕಣ. ಜಲ್ಸ್ಕೊಂಡು ವರ್ಷ ಪರ್ಫ್ಯೂಮ್ ಕೊಡ್ತೀಯಲ್ಲ ಹೋದಾಗ ಸಾಕು ಬಾ. ಇವೆಲ್ಲ ಈಗ ವರ್ಷನೇ ತೆಜ. ಅವೆಲ್ಲ ಏನು ಅಂಟಿಸ್ಕೊಂಡು ಓಡಾಡ್ದು ಸೆಟ್ಟು ಮಾತಾಡಿ ವಿಡಿಯೋ ಮಾಡ್ತಾ ಇದ್ಯಾ. ಮತ್ತೆ ಮುಚ್ಕೊಂಡು ಅಂಟಿಸಿ ನೀನು ಹಂಗೆ ನಂಗೆ ರೈಸ್ ಮಾಡ್ತಿದ್ಯಾ. ಹಾಂ ಸರಿ ಆಯ್ತಾ. ಇದು ಯಾವ ನೋಡ್ತಾನೆ ಏನು ಸ್ವಲ್ಪ ನೋಡು, ನೀನು ನೋಡ್ಸಿರೋ ಸೀಟ್ ಕಲೆ ಇದೆ. ಇದು ಅದು ಲೈಟಾಗಿ ಏನು ಅಂಟ್ಕೊಂಡ್ರೆ ಏನಾಗಲ್ಲ. ಅಲ್ಲಿ ಕುತ್ಕೊಂಡಿದ್ರೆ ಏನು ಪ್ಯಾಟ್ ಕಂಡ್ಕೊಂಡೇ ಇರಲ್ಲ ಅದು. ವರ್ಷ ಡನ್ ಆಯ್ತಲ್ಲ, ಸಾಕು ಬಾರ. ಯಾಕಪ್ಪ ಮ್ಯಾಟ್ದೇನಾಗೈತೆ ಇಲ್ಲ, ಕಾಲಿಕ್ಕೋ ಜಾಗಕ್ಕೇನೋ ಪ್ರಾಬ್ಲಮ್ ನಿಂಗೆ. ನಾನು ಹೊರ್ಸೋ, ನೀನೇ ಹೊರ್ಸ್ಕೋ. 5 ನಿಮಿಷ ಅದೇ ಹೋಗ್ಬಿಟ್ಟು ಹೋಗಿ 5 ನಿಮಿಷ ನೀನೇ ವೇಸ್ಟ್ ಮಾಡ್ಕೊ ಟೈಮ್ನ. ನಾನು ಓಡ್ಸಲ್ಲ ಹಿಡ್ಕೊ. ಓಡ್ಸ ನೀನೇ. ಒಣಗೈತಲ್ಲ ನೋಡು. ಹಾಂ ಒಣಗೈತೆ, ಹಿಡ್ಕ. ಅಜ್ಜಿ ಹೊಟ್ಟೆ ಬರಿ. 1 2 3 4 5 ಅಷ್ಟು ಒಂದು ನಾಯಿ. ಇದ್ರಲ್ಲೇ ಹಾಳುಗಳೆಲ್ಲ ಕರ್ಕೊಂಡು ಸಂಜೆ ತಿಂಗೆಲ್ಲ ಕೊಡೋದು. ಹಾಲು ಕುಡಿಯೋರು, ಕಾಫಿ ಕುಡಿಯೋರು, ಟೀ ಕುಡಿಯೋರು ಎಲ್ಲರು. ಹೌದು, ಇದು ಒಂದು ಕಸದ ಗಾಡಿ, ಒಂದು ಡಂಪ್ ಯಾರ್ಡ್ ಹತ್ರ. ಈ ಥರ ಇನ್ನೂ ಎಷ್ಟಿದ್ದಾವೆ ಲೆಕ್ಕ ಹಾಕೋದು. ಬೆಂಗಳೂರು ಫುಲ್ ಹಿಂಗೆ ಇರೋದು. ರೈಸ್ ಹಸುವಿಂದ ಹಾಲು ಕರ್ಕೊಂಡು ಡೈರಿಗೆ ಹಾಕೊಂಡು ಅವರೇನೋ ಉದ್ಧಾರ ಆಗೋಗ್ತಾರೆ. ಹಸು ನಿಂಗೆ ಬಿಡ್ತಾರೆ, ನೀರು ತಗೋದು ಕೂಟ ಹಾಕೋದು ಬೇಡ. ಲಾಭ ಮಾತ್ರ ತಗೊಂಬಿಟ್ಟು ಹಸುನೆಲ್ಲ ಹಿಂಗೆ ಸುತ್ತಾಡೋಗ್ಬಿಟ್ಬಿಟ್ರೆ ಅದು ಕಸಲ್ಲಿ ತಿನ್ಕೊಂಡು ಹೋಗ್ತಾರೆ. ಅವರು ಕಾಸು ಮುಗಿಲ್ತದೆ, ಊಟ ಮುಗಿಲ್ತದೆ ಅಂತ ಅವ್ರು ಸುಮ್ಮನೆ ಆಗೋಗ್ತಾರೆ. ಈ ಥರ ಎಲ್ಲ ಹಸುನ ಈಚೆ ತಿನ್ನಕ್ ಬಿಟ್ಟಿದ್ದಕ್ಕೆ ಒಂದು ಹಸುಗೆ ಸರ್ಜರಿ ಮಾಡಿದಾಗ ಅದ್ರ ಹೊಟ್ಟೆಯಲ್ಲಿ 6 kg ಪ್ಲಾಸ್ಟಿಕ್ ಸಿಕ್ಕಿದೆ. ಇದೇ ತರ ಪರಿಸ್ಥಿತಿ ನಾಳೆ ನಮ್ಮನೆ ಹತ್ರ ಕಸಗಳು ತಿಂತಾರೋ ಹಸುಗಳಿಗೂ ಬರುತ್ತೆ. ಆದ್ರೆ ಅದನ್ನ ಯಾವ ಹಸು ಮಾಲೀಕನು ಕೇರ್ ಮಾಡಲ್ಲ. ಬರೀ ಹಾಲು ತಗೊಳೋದಕ್ಕೆ ಅಂತ ಹಸುನ್ ಸಾಕೋದು ಎಷ್ಟು ಸರಿ ಇದೆ ಹೇಳಿ. ಸೊ ಇವಾಗ ನಾನು ಹೇಳಿರೋದ್ರಲ್ಲಿ ಏನಾದ್ರು ತಪ್ಪಿದೆ ಅಂತ ಅನ್ನಿಸ್ತಾ ಇದ್ರೆ ತಿದ್ಕೊಳ್ಳೋದಕ್ಕೆ ಒಂದು ಕಮೆಂಟ್ ಹಾಕಿ. ಓಕೆ ಫೈನ್. ಎಷ್ಟು ಹೇಳಿದ್ರು ಸಮಾಜ ಮತ್ತು ಅದ್ರ ಪ್ರಾಸೆಸ್ಗಳು ಬದಲಾಗಲ್ಲ. ಆದ್ರೂ ನಾವು ನಮ್ಮ ಎಫರ್ಟ್ ಹಾಕೋದು ಅದನ್ನ ಹಾಕಿರ್ತೀವಿ. ಎನಿವೇಸ್ ಅಣ್ಣ ಇವಾಗ ಆ ಕಡೆಯಿಂದ ಹೋಗಿ ಈ ಸೈಡಿಂದ ಹಿಂಗೆ ಬರ್ತಾನೆ, ಅಲ್ಲಿವರೆಗೂ ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ. ಗೈಸ್ ನಾವು ಈ ಏರಿಯಲ್ಲಿದ್ದಾಗ ಅವಾಗ ಬರ್ತಾ ಇದ್ದ ದೇವಸ್ಥಾನ ಇದು. ಆಗೋ ಕೆಲಸ ಸೂಪರಾಗಿ ಆಗಲಿ ಅಂತ ದೇವಸ್ಥಾನ ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ. ಗೈಸ್ ಇದು ರಾಜರಾಜೇಶ್ವರಿ ದೇವಿ ದೇವಸ್ಥಾನ. ಏನಾಯ್ತು? ರಾಜರಾಜೇಶ್ವರಿ ದೇವಿ ದೇವಸ್ಥಾನ ಅಂತ ತಪ್ಪ. ಕೇರ್ಪುರದಲ್ಲಿ ರಾಜರಾಜೇಶ್ವರಿ ಟೆಂಪಲ್ ಅಂತ ಯಾರನ್ನ ಕೇಳಿದ್ರು ಇಲ್ಲಿಗೆ ತಗೊಂಡು ಬಿಡ್ತಾರೆ. ಎವರ್ ವೈಟಿಂಗ್ ರಾಖಿ. ಗುಡ್ ಮಾರ್ನಿಂಗ್ ರಾಖಿ, ಹೌ ಆರ್ ಯು? ಸ್ವಲ್ಪ ಜಾಗ ಬಿಟ್ಟರೆ ನಾನು ಹೋಯ್ತೀನಿ.
ಗುಡ್ ಗರ್ಲ್ ಹಂಗೆ ಹೇಮಂತ ಗುಡ್ ಮಾರ್ನಿಂಗ್. ಏಯ್ ನೀನೇನು ಇಲ್ಲಿ? ಇಲ್ಲಿ ಅಂದ್ರೆ ನೀನ್ ಯಾವನೋ ಇಲ್ಲಿ? ಏಯ್ ನೀನ್ ಯಾಕೆ ಇಲ್ಲಿ ಬಂದೆ? ನೀನ್ ಯಾಕೋ ಇಲ್ಲಿದ್ಯಾ? ನೀನ್ ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲೇ ಸಿಕ್ತಿಯಲ್ಲಿ. ವೈ ಯು ಟೆಲ್ ಮಿ ವೈ? Teja, what's your problem, Teja? You are not that only problem. Why you here without knowing you? Me? ये फंस गया सीएम. Why? Oh, should I tell everything for you and should I come here? Oh, you understand my English, no? You understand my English, no? ನಾನು ಇವಾಗ ಎದ್ದೆ ತೇಜ ನಾನು ಇವಾಗ ಅತ್ತೆ ಮನೆಗೆ ಬಂದೆ ತೇಜ ನಾನು ಇವಾಗ ಊಟ ತಿಂತಾ ಇದ್ದೀನಿ ತೇಜ ಎಲ್ಲವೂ ಇನ್ಫಾರ್ಮ್ Hey, not like that, yeah. You have some plannings, no? That planning, what I am asking? Buffaloes. What running to catch China? ಪ್ಲಾನಿಂಗ್. Hi. Nothing plan, simply came. Simply why we like come. Exactly. What planning? एडिटिंग का प्लानिंग है. आपका क्या प्लानिंग है? Same pinch hai. ಕುತ್ಕೊಂಡು ಮಾಡಿದೆ. ಬಂದ ಕಿಂದರಿ ಜೋಗಿ. ಕಿಂದರಿ ಜೋಗಿ. ಏನು ವಿಶೇಷ ಇವತ್ತು ಸಂಜೆ ಬಂದಿರೋದು ನಿಮ್ಮ ಮನೆಗೆ? ನೋಡು ನನ್ನ ತಮ್ಮ ನೋಡು. ನಿನ್ ತಮ್ಮ ನೋಡಕ್ ಬಂದೆ. ನೋಡ ಎಷ್ಟು ಚಂದ ನಾವೇ ಒಂದು ಹಂಗೆ ಹುಡುಗಿರ್ ಕ್ಯೂನಲ್ಲಿ ನಿಂತಾರ ಕಣೋ. ರೋಡಲ್ಲಿ ಏನಂತ ಗೊತ್ತಾ, ಸಂಜೆ ನೀನ್ ಯಾವಾಗ ಮದ್ವೆ ಆಗ್ತೀಯಾ ಅಂದ. ನಾನು ನನ್ಗೆ ಈಗ ತಲೆಗೆ ಹಾಕ್ಬೇಡ. ಇವಾಗ ಮಾತಾಡಿ ನಿಜ ಇಲ್ಲ ಬರೀ ಡ್ರಾಮಾ. ಇಲ್ಲ ಪ್ರಾಮಿಸ್ ಆಯ್ತಾ? ಪ್ರಾಮಿಸ್ ಇಟ್ಬಿಟ್ಟು ಎಲ್ಲ ಮೋಸ. ಡೋಂಟ್ ಬಿಲೀವ್ ಇನ್ ಪ್ರಾಮಿಸ್ ಗೈಸ್. ಏನ್ ಹೇಳ್ದ ಹೇಳು ಹೋಗ್ಲಿ. ನಾ ಕ್ಯೂನಲ್ಲಿ ಇದ್ದೀನಿ ಕಣೆ, ಬೇಗ ಮಾಡ್ಕೊಂಡು. ನಾನು ಇತ್ಕೊಂಡಂದೆ ನನ್ಗೆ ಯಾಕೋ ಡೌಟು, ಸೀನುನ್ಗಿಂತ ಫಸ್ಟ್ ಮದ್ವೆ ನಿಂದೆ ಆಗೋಗುತ್ತೆ ಕಣೋ ಅಂತಂದಕ್ಕೆ ನನ್ಗೂ ಏನ್ ಡೌಟ್ ಇಲ್ಲ ಬಿಡತ್ರ. ಹೇಮಂತ ಕಾಲೇಜಲ್ಲಿ ಇದೆಯಾ ಹೇಮಂತ? ದಟ್ ಈಸ್ ನಾಟ್ ಟ್ರೂ ಹೇಮಂತ. ನಾನ್ ತಲೆ ಬರೀ ಹೂ ಅಂತ ಅಲ್ಲಾಡಿಸ್ಬೇಕು ಅಷ್ಟೇ. ನನ್ ತಮ್ಮ ಯಾರು ಏನಂದಿದೆ ಫಸ್ಟ್ ಅದು ಬಿಡು. ಗೈಸ್, ನಮ್ಗೆಲ್ಲ ನಮ್ಮ ಅಣ್ಣಂದು ಒಂದು ಪಾಸ್ಟ್ ಯಾವ್ದಾದ್ರು ಒಂದು ಸ್ಟೋರಿ ಇರ್ಬೋದು. ಹಾಫ್ ವೇನೋ, ಮಿಡ್ ವೇನೋ, ಫುಲ್ ವೇನೋ ಯಾವ್ದೋ ಗೊತ್ತಿಲ್ಲ. ಸ್ಟಾರ್ಟ್ ಆಗಿದ್ರೆ ಇಲ್ಲ ಒನ್ ಸೈಡ್ ಕ್ರಶ್ ಇರ್ಬೋದು. ಸೊ ಒಂದು ವರ್ಡ್ ಇದೆ, ಅವ್ರ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕರೀತಾ ಇದ್ವಿ ವರ್ಡ್. ಆ ವರ್ಡ್ನ ಕರೆದಾಗ ಹೇಮಂತ್ ಕೈಯಲ್ಲಿ ಕರ್ಸಿದ್ರೆ ನಮ್ಮ ಅಣ್ಣ ಯಾವ ಥರ ರಿಯಾಕ್ಟ್ ಆಗ್ತಾನೆ ನೋಡ್ಬೇಕು. ಕಾಲ್ ಮಾಡ. ಕುಷ್ಕ ಫಸ್ಟ್. ಹಲೋ ಅಣ್ಣ, ಒಂದು ಕುಷ್ಕ ಅಣ್ಣ. ಏನ್ ಲೋಸಿನ ಎಲ್ಲಿದ್ಯಾ? ಆಫೀಸಲ್ಲಿದ್ಯಾ? ನೋ, ಒಂದು ಕುಷ್ಕ ಮತ್ತೆ 2 ಕಬಾಬ್. ನೋ ಹೇಳ್ಸಿನ ಅದೇ ಕುಷ್ಕ ಅಣ್ಣ, ಕುಷ್ಕ ಎಕ್ಸ್ಟ್ರಾ ಮಸಾಲ ಕುಸ್ಮ ಕುಷ್ಕ ಹೇಳ್ಸಿನ. ಇದು ಹೆಂಗೆ ಮೂವಿ ಅದೇನೋ ಪ್ಲಾನ್ ಆಗ್ತಿದ್ರಲ್ಲ, ನಿಂಗೆ ಕುಷ್ಕ ಬೇಕಾ? ಸೇನಾ ಕುಷ್ಕ ಇಲ್ಲಿ ಕುಷ್ಕ ಮಾತ್ರ ಸಿಗತ್ತೆ ಇಲ್ಲಿ. ಕುಸುಮ ಕುಷ್ಕ ನನಗೆ ಮೇಲೆ ಗಾಯ ಆಗೈತೆ. ಅವರ ಸಿನಿಮಾ ಪಾಪ ಅವ್ನಿಗೇನು ಕೇಳ್ತಿದ್ಯಾ? ನಿನ್ಗೇನಾದ್ರೂ ಇದ್ರೆ ಅವನು ಬ್ಲಾಗ್ ಅಲ್ಲಿ ಅವನ ಹುಡುಗಿ ಹೆಸರು ಬರ್ಲಿ ಅಂತ ಕುಸುಮ ಅಂತಿರೋದು. ಕುಸುಮ ಕಲ್ಸಿದ್ರೆ ಏನ್ರ ನಿಮ್ದು ಗೋಳ್ಗಳು? ಇವಳೆಲ್ಲ ಬಂದು ಆನ್ ಮಾಡ್ಬಿಡ್ತಾರೆ. ಡಿಫ್ರೆಂಟ್ ನೇಮ್ ಇರಬೇಕು. ಕುಷ್ಕ ಅಂದ್ರೆ ಕುಸುಮನೆ ಬರುತ್ತಿದ್ಯಾ? ಇನ್ನೇನ್ ಬರುತ್ತೆ? ಕುಷ್ಕ ಕೆ ಇಂದ ಸ್ಟಾರ್ಟ್ ಆಗೋ, ಖುಷ್ ಇಂದ ಸ್ಟಾರ್ಟ್ ಆಗೋ ಯಾವ್ದಾದ್ರು ಹೆಸರುಗಳು ನಿಮಗೆ ಗೊತ್ತಿರೋ ಕಮೆಂಟ್ ಹಾಕ್ಬಿಡಿ ಗೈಸ್. ಇವಳು ಯಾವಾಗ ಚಾನ್ಸ್ ಸಿಕ್ಕರೆ ಸಾಕು ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಹೌದು, ನಿನ್ ಕಾಲು ನಿನ್ ಕೈ. ಹೌದು, ನಿನ್ ಕಾಲ್ ನಿನ್ ಕೈ. ಏನಿಲ್ಲ ಸಂಧ್ಯಾ, ಆಟಾಡು. ಇಲ್ಲ ಪ್ರಾಬ್ಲಮ್ ಇದ್ರೂ ಇಲ್ಲ ಸಂಧ್ಯಾ, ಪ್ರಾಬ್ಲಮ್ ಇದ್ರೂ ಕೂಡ ಇಲ್ಲ ಸಂಧ್ಯಾ. ಎಂಜಾಯ್ ಯುವರ್ ಲೈಫ್, ಯುವರ್ ವಿಶ್, ವಿ ಜಸ್ಟ್ ವ್ಯೂ ಎಂಜಾಯ್. ಮೈ ಲೈಫ್ ಮೈ ರೂಲ್ಸ್. ಗೋ ಡೈ ಯು ಫೂಲ್. ರೈಮಿಂಗ್ ಅಂತ ಹೇಳ್ದೆ, ಯಾಕೆ ಸೀರಿಯಸ್ ಅಂತ ಗಂಟೆ? ಕಿಡ್ನಿಯಿಂದ ನಗು ಎಲ್ಲ ಬರ್ತದೆ. 10th ಕರೆಕ್ಟ್ ಆಗೋದಿಲ್ಲ. 10th ಕರೆಕ್ಟ್ ಆಗೋದಿಲ್ಲ.
ಮೊದ್ಲೇ ಗಾಯ ಆಗಿರೋ ಕಾಲ್ಗೆ ಗುತ್ತವಳಲ್ಲ ಇವಳು. ನಾನ್ ಬಂದಂಗೆಲ್ಲ ಎಲ್ರದ್ದು ಬಾಯಿರಂಗ ಮಾಡ್ತಾ ಇದೀನಿ. ಗೈಸ್ ಸೀನಾ ಹೊಸ ಬೈಕ್ ಇಸ್ಕೊತಾ ಇದ್ದಾನೆ. ಸೀನಾ ಹೊಸ ಬೈಕ್ ಇಸ್ಕೊತಾ ಇದ್ದಾನೆ ಇವತ್ತು. ಸೀನಾ ಹೊಸ ಹೇಳ್ ತಪ್ಪ ಮಾಡ್ಬಿಟ್ಟ. ಸೀನಾ ಹೊಸ ಬೈಕ್ ಇಸ್ಕೊತಾ ಇದ್ದಾನೆ. ಯಾವ್ದು ಇದು ಜಿನ್ ಜಿನ್ ಸಾರಿ ಸಂಧ್ಯಾ ಸೇ ಹಾಯ್. ಇಲ್ಲ ನಾನು ವ್ಲಾಗ್ ಮಾಡ್ತೀನಿ. ಮಕ ಚೆನ್ನಾಗಿಲ್ಲ, ಮಗ ತಗೊಂಡ್ ಹೋಗ್ ಫಸ್ಟ್. ಇಲ್ಲ ನಾನು ಹುಷಾರಿಲ್ಲ, ಸ್ವಲ್ಪ ಕೋಲ್ಡ್ ಜಾಸ್ತಿ. ಹುಷಾರಿಲ್ಲ ವ್ಲಾಗ್ ಯಾಕೆ ಮಾಡಿಸ್ತೀನಿ? ರೆಸ್ಟ್ ತಗೋ. ಅಲ್ಲ ಅದು ಹುಷಾರಿಲ್ಲ ಅಂದಿದೆ ಅಂತ ಗೊತ್ತಾ, ಇನ್ನ ಮಕ ತೊಳ್ದಿಲ್ಲ, ಅದೇ ಏಷ್ಯನ್ ಪೇಂಟ್ ಹೊಡೆದಿಲ್ಲ, ಅದಕ್ಕೆ ಸ್ವಲ್ಪ ಹುಷಾರಿಲ್ಲ. ಪೈಂಟ್ ಹೊಡ್ಕೊಂಡ್ಬಿಟ್ರೆ ಹುಷಾರಾಗ್ಬಿಡ್ತೀಯಲ್ಲ. ನಾನ್ ಪೇಂಟ್ ಹೊಡ್ಕೊಂಡಿರೋದು ನೀನ್ ನೋಡಿದ್ಯಾನ ಯಾವತ್ತಾದ್ರೂ? ಹಂಗಾರೆ ಪೈಂಟ್ ಹೊಡ್ಕೊಂತೀಯ ನೀನು? ನಾನ್ ನೋಡಿಲ್ಲ. ಆಯ್ತು ನಾನ್ ತೋರ್ಸ್ಲಾ? ನೋಡಿದ್ರೆ ಆಯ್ತು ನಿನ್ ರೂಮಿಗೆ ರೇಟ್ ಬರ್ತೀನಿ. ಕಮೆಂಟ್ ಮಾಡಿ ಗೈಸ್, ನಾನು ಯಾವತ್ತಾದ್ರೂ ಹೆವಿ ಮೇಕಪ್ ಹಾಕೊಂಡು ಏನಾದ್ರೂ ವ್ಲಾಗ್ಸ್ ಮಾಡಿದೀನ? ಆಯ್ತು ಗೈಸ್, ಇವತ್ತು ಸಂಧ್ಯಾ ಮನೆಗೆ ಹೋಗ್ತೀವಿ, ಅವ್ಳ ರೂಮ್ ರೈಡ್ ಹೊಡಿತೀವಿ. ಅದು ಏಷ್ಯನ್ ಪೇಂಟ್ ಸಿಕ್ಕಿಲ್ಲ ಅಂದ್ರೆ ಹುಡುಗಿರಾದ್ರೆ ಇರುತ್ತೆ ಕಣ ಫೌಂಡೇಶನ್. ಇದ್ರಲ್ಲ ಮಾತಾಡ ನೀನು, ಆಯ್ತಾ? ನಾನ್ ನಿನ್ ಬಗ್ಗೆ ಬೇಡ ಸಂಧ್ಯಾ ನೋಡು, ಬೇಡ ತೇಲ್ಸ್ಕೊಡ್ಬಿಡ್ತೀನಿ ನೋಡು. It was at this moment that he knew he fucked up. ಗೊತ್ತಾಗಲ್ಲ ಅಂತೀಯ ನೀನು? ನೀವ್ ಯಾಕೆ ಇಲ್ಲಿಗೆ ಬರ್ತಾ ಇದ್ದೀರಾ? ಯಾರೋ ಅದು ಯಾರೋ ಅಂದಿ ನಿಂಗೆ? ನೋಡ್ಬಿಟ್ಟಿದೆ ಯಾಕೋ ಹಂಗಿಲ್ಲ, ಹಂಗೆಲ್ಲ ಮಾಡ್ಬಾರ್ದು. ಇವಾಗ ಹೋದ್ರೆ ಅವ್ನ್ ಬೇಜಾರಾಗುತ್ತಾ? ಸೇಫ್ ಮಾಡ್ತೀನಿ ಅಂತ ನನ್ನ ಹಾಕಂತಾರೆ ನನ್ನ ಮಕ್ಕಳು. ಅದು ಡರ್ಪೋಕ್ ಅನ್ನಲ್ಲ. ಇಬ್ರು ತುಂಬಾ ಸ್ಟ್ರಾಂಗ್ ಅನ್ಕೊಂಡ್ರ? ನಜಿ ನಾನೇ ಇನ್ನೂ ಸ್ಟ್ರಾಂಗ್. ಏನ್ ಇಬ್ರು ಸೆಕೆಂಡ್ ತಲೆಬಿಟ್ರೆ ಡೋರಪ್ಪನ ಆಗ್ಬಿಡ್ತದ? ನೀನ್ ಕ್ಯೂಟ್ ಆಗಿಲ್ಲ ಸಂಜೆ. ಹುಡುಗಿಯಾಗ ನೀನ್ ಕೂಡ ಒಳಗಡೆ ನಿಂತಿರೋದು. ಗೈಸ್ ಇದ್ರಲ್ಲಿ ಸಂಧ್ಯಾ ಯಾರು ಅಂತ ಕಮೆಂಟ್ ಹಾಕಿ ಗೈಸ್. ಇದ್ರಲ್ಲಿ ಇದ್ಯಾರು ಅಂತ ಕಮೆಂಟ್ ಹಾಕಿ ಗೈಸ್. ಇವೆರಡ್ರಲ್ಲಿ ಒಂದ್ ಸಂಧ್ಯಾ ಗೈಸ್. ನಾನೇ ವೇಲ್ಡ್ ಪಕ್ಷಿ ಸಾಕಿದ್ದು. ಮುಟ್ಟೆ ಇರ್ಲಿಲ್ಲ ಬೇವರ್ಸಿ. ಒಂದ್ ಸಾಕಿರೋದಕ್ಕೆ ನೋಡ ಕಡೆ ಫ್ರೇಮ್ ಬಂದೈತೆ. ಇಲ್ಲಾಂದ್ರೆ ನೀನೆಲ್ಲಿ ಇರ್ತಿದ್ದೆ? ಎರಡರಲ್ಲಿ ನಾನು ಯಾರು ಅಂತ ಕಮೆಂಟ್ ಮಾಡಿ ಗೈಸ್. ನೀವು ನೋಡಿ ಬೇಕಾದ್ರೆ ನಂಬರ್ ಕೊಡ ಕಡೆ. ಇದು 1 ಇದು 2. ಇದು 1 2 ನಲ್ಲಿ ನಾನು ಯಾರು 2 ಯಾರು ಅಂತಾನು ತಿಳಿಸಿ ಗೈಸ್, ನೋಡೋಣ. ಕೊಟ್ಬಿಟ್ಲ ಆನ್ಸರ್ ಇವ್ಳು ಕರೆಕ್ಟ್ ಕ್ವಶನ್ ಕೇಳಕ್ಕೂ ಬರಲ್ಲ ಕಣ. ಅದು ಅಲ್ಲಿ ಹುಡುಗಿರಲ್ಲ ಹಂಗೆ ನೋಡು. ಏನ್ ಡ್ಯಾನ್ಸ್ ಆಡ್ತಾಳೆ ಇದು. ಗೈಸ್ ಈ ಫೋಟೋದಲ್ಲಿ ನಾನು ಯಾರು ಅಂತ ತಿಳಿಸಿ. ಅಂಡ್ ಇದ್ರಲ್ಲಿ ಯಾರ್ಯಾರು ಇದಾರೆ ಗೊತ್ತಾ? ನಾನು ಇದೆ, ತೇಜ, ಸೀನಾ ಮತ್ತೆ ವರ್ಷಿತಾ. ನಾವು 4 ಜನ ಆಯ್ತಾ? ನಾವು 4 ಹೇಳಬಿಟ್ಟಲ್ಲ ಆನ್ಸರ್ ಅಲ್ಲಿ ಇಲ್ಲ. ಹಂಗೆ ಹೇಳಿಲ್ವಲ್ಲ ಯಾರ್ಯಾರು ಅಂತ ಅವ್ರ ಕಂಡು ಹಿಡಿಬೇಕು ಗೈಸ್. ಇದು 1 ಇದು 2 ಇದು 3 ಇದು 4. ಇದ್ರಲ್ಲಿ ಹೆಸರುಗಳು ಹಾಕ್ಬಿಡಿ ಗೈಸ್ ಪ್ಲೀಸ್. ಅಂಡ್ ಗೈಸ್ ಕ್ಯೂಟ್ ಆಗಿರೋದು ನಾನು ಗೈಸ್. ಏನ್ ಇವತ್ತು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ಯಾ? ಬ್ರೌನ್ ಜೀನ್ಸ್, ಬ್ಲಾಕ್ ಶರ್ಟ್, ಕ್ಯೂಟ್ ಆಗಿ ಕಾಣ್ತಾ ಇದೀಯಾ. ಯಾವ ಮೀಟರ್ ಮಾಡಕ್ ಹೋಗ್ಬೇಕು? ಒಂದ್ ಕಾಲದಲ್ಲಿ ಗೋವಾಗ ಹೋಗಿದ್ದಾಗ ಇದೇ ಬಟ್ಟೆ ಹಾಕೊಂಡು ಹೋಗಿದ್ದೆ. ಗೋವಾದಿಂದ ಬಂದಂತ ಈ ಕಪ್ ಗ್ಯಾಪ್ನ ಇದೆಯಾ? ಹೌದು ಕಣ, ನೀನ್ ಚಿಕ್ಕ ವಯಸ್ಸಿಂದ ನಿನ್ನ ಇಡೀ ಲೈವ್ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ರು ನೋಡು. ಇದು ನಾನು ಒಂದು ಟ್ಯೂಷನ್ಗೆ ಹೋಗ್ತಿದ್ದೆ ಗೈಸ್, ಆ ಚಾಂದಿನಿ ಅಕ್ಕ ಟ್ಯೂಷನ್ ಅಲ್ಲಿ. ಅವಕ್ಕ ಇದು ನಾನು ತಂದ್ಕೊಟ್ಟಿದ್ದು. ಇದು ಮತ್ತೆ ಇನ್ನೊಂದು ತಂದ್ಕೊಟ್ಟು ಹಂಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾನೆ. ಇದು ಎಲ್ಲ ಗಿಫ್ಟ್ ಇದೆ. ಇದು ಗಿಫ್ಟ್ ಅಲ್ಲ, ಇದು ಗಾಡಿಗೆ ಬಂದಿದ್ದು. ಯಾಕ ಏನಕ್ಕ ಏನು ಕುಷ್ಕ ಅಂತ ಅನ್ಬಿಟ್ಟ? ಕುಷ್ಮ ಅಂದ್ರೆ ಯಾರು? ಸೀನಾ ಕುಸ್ಮ ನೀನು ಹೇಳ್ಬೇಕ, ಅವನ್ ತರ ಬಿಡು, ಕಟ್ ಮಾಡು. ಇಲ್ಲ ಬಿಡು.
ಯಾವಾಗ ಕಟ್ಟಾಯ್ತು? ಏನು ನಡೀತೈತಾ? ಯಾಕಪ್ಪ ಬಿಡ ಹೋಗ್ಲಿ ಯಾಕ? ನನಗೆ ಯಾರು ಗೊತ್ತ ಹೇಳ್ಕೊಟ್ಟಿದ್ದು? ತೇಜ ಅಂತ. ಏನಂತ? ಅವ್ರ ಫ್ರೆಂಡ್ಸ್ ಎಲ್ಲ ಸೀನಾ ಫ್ರೆಂಡ್ಸ್ ಬಂದ ಕುಷ್ಕ ಅಂತಾರೆ. ನೀನೊಂದ್ಸರಿ ಕುಷ್ಕ ಅಂತ. ಗೈಸ್ ಇವಾಗ ನಾನು ಅಣ್ಣ ಇಬ್ಬರೇ ಹೊರಟಿದ್ದೀವಿ. ಎಲ್ಲರೂ ಎಡಿಟಿಂಗ್ ಅಲ್ಲಿ ಬೇರೆ ಬೇರೆ ಕೆಲಸ ಬಿಸಿ ಇದ್ದಾರೆ. ನಾವಿಬ್ಬರೇ ಹೋಗ್ಬಿಟ್ಟು ಗಾಡಿ ತಗೊಂಡು ಬರ್ತೀವಿ. ಇನ್ನೊಂದೇನು ಅಂದ್ರೆ ಗಾಡಿ ತಗೋತಾರೋ ಜಾಗ ಸ್ವಲ್ಪ ದೂರ ಇದೆ, ಈ ಕಡೆ ಎಲ್ಲ ಇಲ್ಲ. ಅದಕ್ಕೆ ಚೆನ್ನಾಗಿ ಕಾಣಿಸ್ತಾವನ. ನಾನೇನು ಅನ್ಸ್ಕೊಂಡೆ ವೈಟ್ ಅನ್ ಸರಿ ಬಿಡು ಹಾಕಲ್ಲ. ಹೆಂಗ್ ಹೊಡೆದೈತಮ್ಮ ಬೆಳಗ್ಗೆ ಇವತ್ ಬೆಳಗ್ಗೆ? ಬಿಡು ದುಡ್ಡು ಜಾಸ್ತಿ ಆಗೈತಲ್ಲ ನಿಂಗೆ. ನಿನ್ ಮಕ್ಕೆ ಬಜಾರಲ್ಲಿ ನಿಂತ್ಕೊಂಡು ವ್ಯವಹಾರ ಮಾಡುವಾಗ ಜಾರ್ತಾವಪ್ಪ, ಏನ್ ಮಾಡಕ್ ಆಗಲ್ಲ. ಜಾರ್ ಬಿದ್ರೆ ಹಿಂಗ ಆಯ್ತದ? ಹಂಗೆ ಇನ್ನೇನು ಬೇಕು ಅಂತ ಕಲ್ತಗೊಂಡ್ ಚೇಸ್ತಾರ ಯಾರನ್ನ ಕಲ್ತಗೊಂಡ್ ಚೇಸ್ತಾರ ಹಂಗಿರ್ತೈತ. ಹಿಂಗ್ ಬಿಸಾಕಿರ್ತೇನೆ ನಾ ಕೋಪದಲ್ಲಿ. ನಿಜ ಹೇಳು. ಲೂಸಾ ನೀನು? ಇಲ್ಲ, ನನ್ ಫ್ರಂಟ್ ಅಲ್ಲೂ ಹೋಗಿದೆ, ಅದು ಕವರ್ ಸಿಗ್ತಾ ಇಲ್ಲ. ಅವನಿಗೂ ಹೇಳ್ಕೊಳ್ಳೋದೆ ಕವರ್ ಬರ್ತಿಲ್ಲ. ಐಫೋನ್ ಬೇಕಾ? ಐಫೋನ್ ಬೇಡ, ಇದೇ ತರದ್ ಬೇಕು. ಮೊಬೈಲ್ ಬೇರೆ ಬೇಕು. ಕ್ಯಾಮ್ರಾ ಕ್ಲಾರಿಟಿ ಹೋಗ್ತಾ ಇದೆ ನೋಡಿ. ಕ್ಲಾರಿಟಿ ಇಲ್ಲ ಕ್ಯಾಮ್ರಾ. ಇಷ್ಟ ದಿನ ಇದ್ದಿದ್ದೆ ಕ್ಯಾಮ್ರಾ ಸುಮ್ನೆ ಹೆಸರು ಇರೋದಮ್ಮ, ಫೋನ್ ಕ್ಲಾರಿಟಿನೇ ಇಲ್ಲ. ಚೆನ್ನಾಗೈತ್ ಕಣ. ಫೋಟೋಗಲ್ಲ ವಿಡಿಯೋಗೆ ಹೇಳ್ತಾ ಇರೋದು ನಾನು. ಕ್ಯಾಮ್ರಾ ಫೋನ್, ವಿಡಿಯೋ ಕ್ಯಾಮ್ರಾ ಫೋನ್ ಬರಲ್ಲ ನೀನು? ಯಾಕೆ ಕರ್ಕೊಂಡು ಹೋಗಿಲ್ಲ? ಯಾಕೆ? ಅವನೆಲ್ಲ ನಾನ್ ವೆಜ್ ಚಿನ್ನಕ್ ಹೋಗ್ತಾನಂತೆ. ನಾನು ಬರ್ತೀನಿ ಬಿಡ, ಅಲ್ಲಿ ವೆಜ್. ನೀನೇ ಹೇಳ್ದಲ್ಲ ಈಗೆಲ್ಲ ಹೋಟ್ಲಿಗೆ ಹೋಗ್ತೀನಿ. ಬರ್ತೆ ರಿಟರ್ನ್ ಇಬ್ರೇ ಬರೋದು ಬೈಕಲ್ಲಿ, ಇನ್ನೊಬ್ರು ಮೆಟ್ರೋ ಬರ್ತಾರೆ. ಏ ನಾವು ಒಂದು ಕೆಲಸ ಮಾಡಿಲ್ಲ, ಇಬ್ರು ಮೆಟ್ರೋ 2 ಬೈಕ್ ಐತಲ್ಲ, ಈಗ ಎತ್ಕೊಂಡು ಅಲ್ಲಿವರೆಗೂ ಹೆಂಗೆ ಹೋಗೋದು? ಈ ಒಂದು ಕೆಲಸ ಮಾಡೋಣ, ಬೈಕ್ನ ಮೆಟ್ರೋಲ್ ಹಾಕ್ಬಿಟ್ಟು 3 ಜನ ಮೆಟ್ರೋ ಇಂದ ಹೋಗೋಣ. ಮತ್ತೆ ನಾವು ಮೆಟ್ರೋಲ್ ಬರೋಣ, ಒಂದು ಬೈಕಲ್ಲಿ ಬರ್ತಾನೆ. ಏನಂತೀಯ? ಹಾಂ ಬೇರೆ ಎಲ್ಲ ಹೋಗೋದು ಅನ್ಕೊಂಡು ಬೈಕ್ ಅಂದ್ರೆ ಹೇಳ್ಬೇಕಾರೆ ಹೋಗಪ್ಪ. ಹೇಳು ಎಲ್ಲಿ ಅಂತ. ದೊಡ್ಡಬಳ್ಳಾಪುರ ಹೋಗೋಣ ಅನ್ಕೊಂಡೆ. ಏನಕ್ಕೆ? ಇಲ್ಲ ಇದ್ದೀಪುರ ಎಲ್ಲ ಆಗುತ್ತೆ ಅಲ್ಲಿ ನಿಯರ್ ಬೈ ಯಾವ್ದು ಇರ್ತ ಅಲ್ಲಿ ಹೋದ್ಮೇಲೆ. ಏನಕ್ಕೆ? ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಸಷ್ಟೇ ಅಲ್ವಾ, ಒಳ್ಳೆದಲ್ಲ. ಥ್ಯಾಂಕ್ ಯು. ಗಾಡಿ ಇಸ್ಕೊಂಡ ಮೇಲೆ ರಿಟರ್ನ್ ಬರ್ಬೇಕಾದ್ರೆ ಇಬ್ರು ಇರ್ತೀವಲ್ಲ, ಇಬ್ರು ಬಂದು ಹೆಲ್ಮೆಟ್ ಬೇಕು ಅಂತ ನಮ್ಮ ಅಣ್ಣ ಹೊಸ ಹೆಲ್ಮೆಟ್ ತಗೊಂಡು. ಓಕೆ ಗೈಸ್, ಇವಾಗ ಹೆಲ್ಮೆಟ್ದು ಅದಕ್ಕೆ ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ಹತ್ರ ಅಷ್ಟು ಕಾಸಿಲ್ಲ, ಆಮೇಲೆ ನೋಡ್ಕೊಂಡು ಅಂದ್ಬಿಟ್ಟು ಇವಾಗ ಬಸ್ ಹತ್ಕೊಂಡು ಹೋಗಿ ಜಾಗಕ್ಕೆ. ಗೈಸ್ ಇವಾಗ ಅದೇ ಶೋರೂಮ್, ಸೀದಾ ಶೋರೂಮ್ ಹತ್ರ ಬಂದಿದ್ದೀವಿ. ಗೈಸ್ ಅಣ್ಣ ಆ ಕಡೆ ಬೈಕ್ ಜೊತೆ ಒಂದು ಹೆಲ್ಮೆಟ್ ಹುಡುಕ್ತಾ ಇದ್ದೀನಿ, ಯಾವ್ದು ತಗೊಳ್ಳಿ ಅಂದ್ಬಿಟ್ಟು. ಗೈಸ್ ಇವಾಗ ನಾವು ನಮ್ಮ ಗಾಡಿನ ಹಂಗೆ ಅನ್ಬ್ರಾಕ್ ಮಾಡ್ತಾ ಇದ್ದೀವಿ. ಇವಾಗ ಇನ್ಫೀಲ್ಡ್ ಜಾಗ ನಿಂತ್ಕೊಂಡು ನಮ್ಮ ಮನೆಯೆಲ್ಲ ನೋಡ್ತಾವನ ಆ ಕಡೆ ಏನೇನೈತೆ ಅಂದ್ಬಿಟ್ಟು. ಗೈಸ್ ಫೈನಲಿ ನಮ್ಮ ಮನೆಗೆ ಒಂದು ಹೊಸ ಮೆಂಬರ್ ಬರ್ತಾ ಇದ್ದಾರೆ. ಆ ಮೆಂಬರ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರಲ್ಲ, ಆದರೆ ಇನ್ನೊಂದು ಗ್ರೂಪ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರ್ತಾರೆ. ಆ್ಯಂಡ್ ಅವರು ಯಾರಲ್ಲ, ರಾಯಲ್ ಎನ್ಫೀಲ್ಡ್ ಫ್ಯಾಮಿಲಿನ ನಮ್ಮ ಫ್ಯಾಮಿಲಿ ಬರ್ತಾ ಇರೋ ಥಂಡರ್ 500. ಗೈಸ್ ಫೈನಲಿ ಗಾಡಿಯ ಓನರ್ಶಿಪ್ಪು ನಮ್ಮ ಅಣ್ಣಂಗೆ ಬಂದಿದೆ. ಗಾಡಿ ನಮ್ಮ ಅಣ್ಣನ ಕಣ್ಣು ಮುಂದೆ ಇದೆ. ನೈಸ್, ಥ್ಯಾಂಕ್ ಯು. ಗೈಸ್ ಇನ್ಸ್ಟೆಂಟ್ ಆಗಿ ಫೋಟೋ ಕೂಡ ನಾನು. ಗೈಸ್ ಈ ಗಾಡಿ ತುಂಬ ತೂಕ ಇದೆ, ತಳ್ಳೋದಕ್ಕೆ ಕಷ್ಟ ಆಯ್ತದೆ. ಇನ್ನು ಈ ರೋಡಲ್ಲಿ ಈ ಹೈಟಲ್ಲಿ ತಗೊಂಡ್ಬಿಟ್ಟು ಈಚೆ ಹಾಕಬೇಕು. ಫೈನಲಿ ಗೈಸ್ ಬೈಕ್ ಈಸ್ ಔಟ್. ಗೈಸ್ ನಾನು ನಮ್ಮ ಅಣ್ಣಗೆ ಹೇಳ್ತಾ ಇದ್ದೀನಿ, ಈ ಹೆಲ್ಮೆಟ್ಟು 1 ವಾರ ಇಲ್ಲ ಮ್ಯಾಕ್ಸಿಮಮ್ 1 ತಿಂಗಳು ಬಳಸ್ಬೋದು. ಅದಾದಮೇಲೆ ಈ ಹೆಲ್ಮೆಟ್ಟು ಮನೇಲಿ ಮೂಲೆಯಲ್ಲಿ ಬಿದ್ದಿರ್ತದೆ, ಬೇಡ ಅಂದ್ಬಿಟ್ಟು. ಅದು ನಮ್ಮ ಅಣ್ಣ ಕೇಳ್ತಾ ಇಲ್ಲ, ಇದೇ ಚೆನ್ನಾಗಿದೆ, ಇದು ತಗೋಣ ಅಂತ ಹೇಳ್ತಾನೆ. ಸೊ ಆ್ಯಸ್ ಅ ವರ್ಡ್ ಆಫ್ ಸ್ಟೇಟ್ಮೆಂಟ್, ಇದು 1 ತಿಂಗಳಾದ್ಮೇಲೆ ಮತ್ತೆ ಈ ಕ್ಲಿಪ್ ಈ ವರ್ಡ್ಸ್ ಯೂಸ್ ಆಗುತ್ತೆ ನೋಡೋಣ. ಗೈಸ್ ಈ ಕಡೆ ಟ್ರೈನಿಂಗ್ ಸ್ವಲ್ಪ ಡಿಫ್ರೆಂಟ್ ರೇಂಜಲ್ಲಿ ಆಗ್ತಿದೆ. 1 ಹೆಲ್ಮೆಟ್ 2 ಪೆಟ್ರೋಲ್. ಇವೆರಡರಲ್ಲಿ ಯಾವ್ದು ಸ್ಪಾನ್ಸರ್ ಮಾಡ್ತೀವಿ ಅಂತ ಕೇಳ್ತಾನೆ. ಮಾಡಬೇಕಾ? ವಿಡಿಯೋ ಮಾಡ್ತೀನಿ, ಕರ್ಕೊಂಡು ಹೋಗ್ತೀನಿ.
ನೋಡು ಎರಡು ಸತಿ ಪೆಟ್ರೋಲ್ ಹಾಕ್ಸಿದ್ರೆ ಹೆಲ್ಮೆಟೇ ಬಂದ್ಬಿಡುತ್ತೆ. ಸೊ ಡನ್ ಗೈಸ್, ಹೆಲ್ಮೆಟು, ಬ್ಯಾಗು, ಬೈಕು ಎಲ್ಲ ತಗೊಂಡಿದ್ದಾಯ್ತು ಗೈಸ್. ಇಲ್ಲಿ ಬರ್ತಾ ಇರ್ಬೇಕಾದ್ರೆ ಮೆಟ್ರೋ ಬಸ್ಸಲ್ಲಿ ಬಂದ್ವಿ, ಇವಾಗ ಬೈಕಲ್ಲಿ ಹೊಟ್ಟಿದ್ದೀವಿ. ಪರವಾಗಿಲ್ಲ, ಗುಡ್. ಗೈಸ್ ಇವಾಗ ಈ ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದ್ದೀವಿ. ಹೆಲ್ಮೆಟ್ ಖರ್ಚು ನಂದಾಗಿರೋದಕ್ಕೆ ಪೆಟ್ರೋಲ್ ಖರ್ಚು ಹಣ್ಣುದು. ಇವಾಗ ಏನಾಯ್ತು? ಸ್ಮೆಲ್ಲ? ಫೈರ್ ಸ್ಮೆಲ್, ಅದು ಸೈಲೆನ್ಸರ್. ಹೌದು, ಸ್ಮೆಲ್ ಬರ್ತೈತೆ. Control. ಈ ಕಡೆ ಏನು ಶೋರೂಮ್ ತಗೊಂಡಿದ್ವಲ್ಲ ಆ ಕಡೆಯಿಂದ ಒಂದು 2 ಲೀಟ್ರ್ ಕಾಂಪ್ಲಿಮೆಂಟ್ರಿ ಬರ್ತೈತೆ. ಅದು ಬಿಟ್ಟು ಮಿಕ್ಕಿದಲ್ಲಿ ನಾವು ಎಣ್ಣೆ ಹಾಕ್ಸ್ಕೊತಾರೆ. ಗೈಸ್ ನಾವು ಸ್ವಲ್ಪ ಯಾವ ಪೆಟ್ರೋಲ್? XP95. ಗೈಸ್ ನಾವು ಸ್ವಲ್ಪ ಎಕ್ಸ್ಪರ್ಟ್ ಆಗಿರೋ XP95 ಹಾಕ್ಸಿಲ್ಲ ಅಂದ್ಬಿಟ್ಟು ನಾನು ಪೆಟ್ರೋಲ್ ಹಾಕ್ತಿಲ್ಲ ಅಂತ ಅದಕ್ಕೆ ಅಡಿಟಿವ್ಸ್ ಹಾಕ್ತೀವಿ. Few moments later. ಗೈಸ್ ಅಡಿಟಿವ್ ಹಾಕ್ಸಕ್ಕೆ ಹೋಗಿ ಅಡಿಟಿವ್ ಕವರ್ ಒಳಗಡೆ ಹೋಗ್ಬಿಟ್ಟೈತಿ. ಹೀಗೆ ಪ್ಲಾಸ್ಟಿಕ್ ಪೇಪರ್ ಒಳಗಡೆ ಹಿಡಿಬಿಟ್ಟೈತಿ. ನಾನ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಮಾಡಿ ಇನ್ನೇನು ಮಾಡೋದು? ಮಾಡಿ ನನ್ನ ತಮ್ಮ ಕೊಡ್ತಾನೆ. ಏನು ರೌಂಡ್ ಕೊಡ್ತಾನೆ? ಅದು ಕೇಳಕ್ ನಿಂತಲ್ಲ ಇತ್ತು ತಾನೆ ಹಾಕ್ಸು ಅಂದ್ಬಿಟ್ಟು. ಪೆಟ್ರೋಲ್ ಹಾಕ್ಸಿದ್ದೆ ಅಂತ ಹೇಳಿದ್ದೆ ತಾನೆ. ನಮ್ಮಣ್ಣ ಫುಲ್ ಎಮೋಷ್ನಲ್. ಇವಾಗ ಅದು ಒಳಗಡೆ ಮಿಕ್ಸ್ ಆಗ್ಬಿಟ್ಟಿದೆ. ನಮ್ಮಣ್ಣ ಕೋಪ ಜಾಸ್ತಿ ಆಗ್ಬಿಟ್ಟಿದೆ. ಅಂದರೆ ಮೂಲೆಯಲ್ಲಿ ಇತ್ತಲ್ಲ ಪೆಟ್ರೋಲ್ ಸ್ವಲ್ಪ ಶೇಕ್ ಆಗಿದ್ದಕ್ಕೆ ಪೆಟ್ರೋಲ್ ಜೊತೆ ಮಿಕ್ಸ್ ಆಗ್ಬಿಟ್ಟೆ ಪ್ಲಾಸ್ಟಿಕ್. ಸೊ ಇವಾಗ ಈ ಪ್ಲಾಸ್ಟಿಕ್ ಕವರ್ನ ಈಚೆ ತೆಗಿಯೋದಕ್ಕೆ ನಾವು ನಮ್ಮ ಗಾಡಿನ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀವಿ. ಫುಲ್ ಟ್ಯಾಂಕ್ ಪ್ರೆಸೆಂಟ್ಲಿ ಇದು ಎಂತ ಆಗಿಲ್ಲ ಇವಾಗ. ಸೊ ಏನು ಮಾಡಿದ್ದೀವಿ ಅಂದರೆ ಏನೋ ಶೋರೂಮ್ಗೆ ಮೆಕ್ಯಾನಿಕ್ ತಗೊಂಡೋಗ್ಬಿಟ್ಟು ತರಿಸ್ಬೇಕು. ಹಾಯ್, ಥ್ಯಾಂಕ್ ಯು. ಬಾಯ್. ಮಾನವಾಗ್ತೀನಿ ಅಂತ ಸ್ಪೀಡಾಗಿ ಹೋದ್ರೆ ಕೇಳ ಬಿದ್ದೋಗ್ತೀಯ, ಹುಷಾರು. ಗೈಸ್ ನಾ ಇದು ನೋಟು ಬ್ಲೋ ಕಮ್ಮಿ ಆಗೈತೆ ಅನ್ಕೊಂಡೆ, ಅರೆ ಟೈರ್ ಇರೋದೇ ಹಿಂಗೆ. ಗೈಸ್ ಈ ಗಾಡಿ ಹೆವಿ ತೂಕ ಇದೆ, ಸೀದಾ ಒಂದೇ ರೋಡು. ಗೈಸ್ ಬ್ಯಾಕ್ ಟು ಮಾರ್ಕೆಟ್ ಅಲಾಂಗ್ ವಿತ್ ದ ಬೈಕ್. ಈ ಕಡೆ ನಾವು ಸ್ಕೂಟಿನ ಪಾರ್ಕ್ ಮಾಡಿದ್ವಿ, ಇವಾಗ ಸ್ಕೂಟಿನ ತಗೊಂಡು ಮನೆಗೆ ಹೋಗ್ಬೇಕು. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ. ಮಗಂದು ಗಾಡಿ ತಗೊಳೋದು ಅಂದಾದ್ರೆ ಅದು ತಗೊಂಡ್ಮೇಲೆ ಒಂದು ಟ್ರಾಜಿಡಿ ಆಗೋಗ್ಬಿಟ್ಟೈತೆ. ಇವಾಗ ಗಾಡಿ ಹಂಗೆ ಚೆನ್ನಾಗಿ ಓಡ್ತೈತೆ, ಯಾವಾಗ ಹಾಳಾಗುತ್ತೋ, ಯಾವಾಗ ರಿಪೇರಿ ಆಗುತ್ತೋ, ಅದನ್ನ ತೆಗಿಯೋದಕ್ಕೆ ಇರೋ ಇಂಜಿನ್ ಪಾರ್ಟ್ಸ್ ಎಲ್ಲ ರಿಮೂವ್ ಮಾಡ್ಬೇಕಂತೆ, ಒಂದು ಪ್ಲಾಸ್ಟಿಕ್ ಪೀಸ್ನ ತೆಗಿಯೋದಕ್ಕೆ. ಅದಕ್ಕೆ ನಾನು ಸುಮ್ಮನೆ ಇದ್ದೀವಿ. ಎನಿವೇಸ್ ಎಷ್ಟು ದಿನ ಆಗುತ್ತೋ ಅಷ್ಟು ಚೆನ್ನಾಗಿ ಓಡಿಸ್ತೀವಿ. ಅದು ಕಿತ್ತೋದ್ರೆ ಅದಕ್ಕೂ ಸ್ವಲ್ಪ ಸುರಿಬೇಕು. ಏನೋ ಒಂದು ಮಾಡೋಣ ಬಿಡಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ, ಹಿಂಗೆ ವೀಡಿಯೋಸ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋಸ್ಗೋರು ಹೇಳೋಕ್ಕಾಗೋದಿಷ್ಟೇ. ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ. ಹಾಗೆ ಇವತ್ತು ವಿಡಿಯೋದಲ್ಲಿ ನಿಮಗೆ ಒಂದು 2 ಕ್ವಶನ್ಗಳನ್ನ ಕೇಳಿದ್ದೀನಿ, ಅದಕ್ಕೆ ಹಂಗೆ ಆನ್ಸರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಏನು ರಿಯಾಕ್ಷನ್ ಕೊಟ್ಟರು, ನಮ್ಮ ಅತ್ತೆ ಮನೆಗೆ ಹೋಗಿದ್ದಾಗ ಸಂಧ್ಯಾ ಪವಿತ್ರ ಏನು ರಿಯಾಕ್ಷನ್ ಕೊಟ್ಟರು, ಹೆಂಗಿತ್ತು ರೈಡು ಎಲ್ಲ ತೋರಿಸ್ತೀವಿ. ಸ್ಟೇ ಟ್ಯೂನ್. ಬೈ.